ಸದನ ಕಲಾಪಗಳೇನಿದೆ ಇವು ನಡೆಯೋದು ಏನು ವಿರೋಧ ಪಕ್ಷ ನಾಯಕರಾದ ರಾಹುಲ್ ಗಾಂಧಿ ಅವರ ಮನೆಯ ದುಡ್ಡಿಂದನೂ ಅಲ್ಲ, ನರೇಂದ್ರ ಮೋದಿ ಅವರ ಮನೆಯಿಂದ ತರುವಂಥ ದುಡ್ಡಿನಿಂದನೂ ಅಲ್ಲ. ಜನಗಳು ಬೆವರು ಸುರಿಸಿ ಕಷ್ಟಪಟ್ಟು ಕಟ್ಟಿದಂಥ ತೆರಿಗೆಯ ದುಡ್ಡಿಂದ ಅನ್ನೋವಂಥದ್ದನ್ನ ಈ ಸಾಂಸದರು ಮರ್ತೋಗಿದ್ದಾರೆ. ಇವ್ರಿಗೆ ಎಚ್ಚರಿಸಬೇಕಾಗಿರುವಂಥ ಸುಸಂದರ್ಭದಲ್ಲಿ ಇವತ್ತು ಭಾರತದ ನಾಗರಿಕರು ನಿಂತಿರ್ತಕ್ಕಂಥದ್ದು ಇದಾವೆ. ಲೋಕಸಭೆಯಲ್ಲಿರ್ಬೋದು, ರಾಜ್ಯಸಭೆಯಲ್ಲಿರ್ಬೋದು, ಇವ್ರಿಗೆಲ್ರಿಗೂ ಇವತ್ತು ಬಂದಿರುವಂಥ ಒಡ್ಲ ಉರಿ ಏನು ಅಂತಂದ್ರೆ ಇವರು ನಾಲ್ಕು ತಲೆಮಾರುಗಳಿಗಾಗೋಷ್ಟನ್ನ ಮಾಡ್ಕೊಂಡು ಸುಭದ್ರವಾಗಿ ತಳ ಊರ್ಕೊಂಡು ಕೂತ್ಬಿಟ್ಟಿದ್ದಾರೆ. ಈ ದೇಶದ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವಂಥ ಮನಸ್ಥಿತಿ ಇವ್ರಿಗಿಲ್ಲ. ಅದರೊಳಗಾಗೂ ಬಹುಮುಖ್ಯವಾಗಿ ಕಾಂಗ್ರೆಸ್ ಪಾರ್ಟಿ ಮತ್ತೆ ಅದರ ಬಾಲಂಗೋಚಿಗಳಿದಾರಲ್ಲ, ಇವ್ರದ್ದೇನಿದ್ರು ಬರೀ ಸ್ವಾರ್ಥ ಚಿಂತನೆ. ಅಲ್ರೇ ರಾಹುಲ್ ಗಾಂಧಿ ಅವ್ರಿಗೆ ನಿಮ್ಗೇನಾದ್ರೂ ಒಂದು ಚೂರಾದ್ರೂ ನಾಚಿಕೆ ಮಾನ ಮರ್ಯಾದೆ ಅನ್ನೋದೇನಾದ್ರೂ ಇದೆಯೇನ್ರಿ? 23 ದಿನಗಳ ಕಾಲ ಏನಿವತ್ತು ನಡೆದಿದೆ ಸಂಸತ್ ಅಧಿವೇಶನ ನಡೀತಲ್ಲ, 4 ವಾರಗಳ ಕಾಲದಿಂದ ನಡ್ಕೊಂಡ್ ಬಂದಿರೋ ಸಂಸತ್ ಅಧಿವೇಶನದಲ್ಲಿ ಚರ್ಚೆ ಮಾಡಕ್ಕೆ ಬಿಡ್ಲಿಲ್ವಲ್ರಿ ನೀವು? ಬರೀ ನಿಮ್ಮ ರಂಪಾಟದಿಂದ ರಚ್ಚಾಟದಿಂದ ಚುಡಾಯಿಸ್ಕೊಂಡು ಸರ್ಕಾರದ ವಿರುದ್ಧ ಮಾತಾಡೋದ್ರಿಂದ ಜನರು ಕಟ್ಟಿದಂತ ತೆರಿಗೆ ಹಣನ ನೀರಿನಲ್ಲಿ ಹೋಮ ಮಾಡ್ದಂಗೆ ಮಾಡಿದಿರಲ್ರಿ. ನಿಮ್ದು ದೆಹಲಿಗೆ ಒಂದು ನಿಲುವು, ನಿಮ್ದು ಜಾರ್ಖಂಡ್ಗೆ ಒಂದು ನಿಲುವು, ಕರ್ನಾಟಕಕ್ಕೆ ಒಂದು ನಿಲುವು ಮಾಡಿ ನೀವು ಜನಗಳನ್ನ ದಾರಿ ತಪ್ಪಿಸುವಂತ ಕೆಲಸನ ಮಾಡಬೇಡಿ. ನಿಮ್ಗೇನಾದ್ರೂ ನೈತಿಕತೆ ಅನ್ನೋದಿದೆ ಅನ್ನೋದಾದ್ರೆ, ನೀವು ಒಬ್ರು ದೇಶದ ಒಬ್ಬ ನಾಯಕ ಅನ್ನೋದಾದ್ರೆ, ನೀವು ಈ ದೇಶದ ಮುಂದಿನ ಭಾವಿ ಪ್ರಧಾನಿ ಅನ್ನೋದಾಗಿದ್ರೆ ಎಚ್ಚರಿಕೆಯಿಂದ ಹೆಜ್ಜೆಗಳನ್ನ ಇಡ್ಬೇಕು. ನೀವು 1 ನಿಮಿಷಕ್ಕೆ 2.5 ಲಕ್ಷ ರೂಪಾಯಿಗಳು 2 ಸದನಗಳಿಂದ ಖರ್ಚು ಬರ್ತಿದೆ ಅಂತಂದ್ರೆ ನಿಮ್ಮ ಮನೆಯಿಂದ ಏನಾದರೂ ತಗೊಂಬಂದು ಕೊಡ್ತೀರಾ? ಇಲ್ಲ ಈ ದೇಶದ ಸಾಮಾನ್ಯ ನಾಗರಿಕ ಇವತ್ತು ಒಂದು ಹೊತ್ತಿನ ಊಟ ಹೊಂಚ್ಕೊಂಡು ತಿನ್ನೋದಕ್ಕೆ, ಒಂದು ಹೊತ್ತಿನ ಊಟನ ಗಳಿಕೆ ಮಾಡೋದಕ್ಕೆ ಎಷ್ಟು ಕಷ್ಟಪಡ್ತಾನೆ ಅನ್ನೋದೇನಾದ್ರೂ ನಿಮ್ಗೆ ಗೊತ್ತಿದೆಯೇನ್ರಿ? ಅಖಿಲೇಶ್ ಯಾದವ್ ಏನ್ರಿ ಗೊತ್ತು? ನಿಮ್ಗೇನ್ರಿ ಗೊತ್ತು? ಚಿನ್ನದ ತಟ್ಟೆಯಲ್ಲಿ ಇಟ್ಬಿಟ್ಟು ಅವರ ಮುಲಾಯಂ ಸಿಂಗ್ ಯಾದವ್ ಅವರು ಅಖಿಲೇಶ್ ಯಾದವ್ಗೆ ಮುಖ್ಯಮಂತ್ರಿ ಮಾಡ್ಬಿಟ್ಟು ಹೋದ್ರು. ನಿಮ್ಮ ತಾಯಿಯವರು ಚಿನ್ನದ ತಟ್ಟೆಯಲ್ಲಿ ಎಲ್ಲಾನು ಇಟ್ಬಿಟ್ಟು ನಿಮ್ಮನ್ನ ಇವಾಗ ವಿರೋಧ ಪಕ್ಷದ ನಾಯಕನಾಗಿ ಮಾಡಿಟ್ಟಿದ್ದಾರೆ. FCRA ಬಿಲ್ ತಗೊಂಬಂದ್ರೆ ಕಾಂಗ್ರೆಸ್ಗೆ ಯಾಕ್ರಿ ಭಯ ಆಗ್ಬೇಕು? ಅದರಲ್ಲಿ ಆ ಬಿಲ್ಲಲ್ಲಿ ಎಲ್ಲೂ ಉಲ್ಲೇಖನೆ ಮಾಡಿಲ್ಲ ಏನು ಅಲ್ಪಸಂಖ್ಯಾತರಿಗೆ, ಮೈನಾರಿಟಿ ಪೀಪಲ್ಗೆ ಇದರಿಂದ ತೊಂದರೆ ಆಗುತ್ತೆ ಅಂತ. ಆಮೇಲೆ ಕಾಣೋದೆಲ್ಲ ಹಳದಿ ಅನ್ನೋ ರೀತಿಯಲ್ಲಿ ನೀವು ಇವತ್ತು ಪ್ರತಿಯೊಂದು ವಿಷಯಕ್ಕೂ ಅಲ್ಪಸಂಖ್ಯಾತರನ್ನ ಯಾಕ್ರಿ ಜೋಡಿಸ್ತೀರಾ? ಅಮಿತ್ ಶಾ ಅವರು ನೀವು ಕೇಳುವಂಥ ಪ್ರತಿಯೊಂದು ಪ್ರಶ್ನೆಗೂ ನಾವು ಉತ್ತರವನ್ನು ಕೊಡ್ಲಿಕ್ಕೆ ತಯಾರಿದ್ದೀವಿ ಅಂದರೆ ಉಪನ್ಯಾಸ ಅಂತೀರಾ. ಪ್ರಶ್ನೆ ಕೊಡ್ದಿರಾ ನೀವು ಪ್ರಶ್ನೆಯನ್ನ ಕೇಳುವಾಗ ಸದನವನ್ನ ನಡೀಲಿಕ್ಕೆ ಬಿಡದೇ ಇದ್ದಾಗ ಎದುರ್ಕೊಂಡು ಓಡಾಕ್ತಾರೆ ಅಂತೀರಾ. ಹಂಗಂದ್ರೆ ನಿಮ್ಮ ನಿಲುವೇನು? ನಿಮ್ಮಿಂದಾಗಿ ಸದನ ಬಿದ್ದೋಯ್ತಲ್ರಿ, ಸದನ ನಿಂತೋಯ್ತಲ್ಲ, ಅಧಿವೇಶನ ನಡೀಲಿಲ್ವಲ್ಲ, ಅನಿರ್ದಿಷ್ಟಾವಧಿಗೆ ಮುಂದೂಡಲಾಯ್ತಲ್ಲ. ನೀವು ಈ ಕೆಲಸ ಮಾಡಕ್ಕ ನಿಮ್ಮನ್ನ ಜನರು ಆಯ್ಕೆ ಮಾಡಿ ಕಳ್ಸಿರೋದು. ನಾಚಿಕೆ ಇಲ್ವಾ? ಜನಗಳ ಮುಂದೆ ತಲೆ ಎತ್ಕೊಂಡು ಹೆಂಗ್ರಿ ಓಡಾಡ್ತೀರಾ? ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ನೀವಾದ್ರೂ ಸ್ವಲ್ಪ ಕಿವಿ ಹಿಂಡಿ ರಾಹುಲ್ ಗಾಂಧಿ ಅವ್ರಿಗೆ ಬುದ್ಧಿ ಹೇಳ್ಬೇಕು. ಅವ್ರು ಮಾತೆತ್ತಿದ್ರೆ ಊಸರು ಒಳ್ಳಿ ತರ ಯಾವುದೋ ವಿದೇಶಿ ಶಕ್ತಿಗಳಿಗೆ ತಾಳಕ್ಕೆ ತಕ್ಕಂಗೆ ಕುಣಿತಾವ್ರೆ ಅಂತ ಇವತ್ತು ಸಾಮಾನ್ಯ ಜನರು ನಮ್ಗೆ ಅರ್ಥ ಆಗ್ತಿದೆ, ನಿಮ್ಗೆ ಅರ್ಥ ಆಗ್ತಿಲ್ವಾ? ಮೊಡಲ ಉರಿ ಏನು? ಕ್ಷೇತ್ರ ಪುನರ್ವಿಂಗಡಣೆ ಮಾಡ್ರೆ, ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಟ್ರೆ ನಿಮ್ಗೆ ಆಗ್ಬೇಕಾಗಿರೋದು ಏನು? ಅದನ್ನ ಕಟ್ಕೊಂಡು ನೀವೇ ಇರ್ಬೇಕಾ ಜಂಡ ಹುರ್ಕೊಂಡಿಲ್ಲಿ? ಹೇಳ್ರಿ ರಾಹುಲ್ ಗಾಂಧಿ ಅವರೇ, ನೀವು ದೇಶದ ಜನರ ಮುಂದೆ ನೀವಿವತ್ತು ಬೆತ್ತಲಾಗ್ತಿದ್ದೀರಾ. ನಿಮ್ಮ ವಿಚಾರಧಾರೆ ಸೊತ್ತೋಗಿದೆ, ನಿಮ್ಮ ಬುದ್ಧಿಗೆ ಮಂಕು ಕೌದಿದೆ. ಹಾಗಾಗಿ ನೀವು ಇವತ್ತು ಕತ್ತಲ ಕಡೆಗೆ ಪಯಣ ಮಾಡ್ತಾ ಇದ್ದೀರಾ ಅಂತಾನೆ ನಾನು ನೇರವಾಗಿ ಹೇಳ್ತೀನಿ. ಹಾಗಾಗಿ ಕೇಳಿದಂಥ ಪ್ರಶ್ನೆಗೆ ಉತ್ತರವನ್ನು ಪಡ್ಕೊಳ್ಳುವಂಥ ಎದೆಗಾರಿಕೆ, ಗುಂಡಿಗೆ, ಗೊತ್ತು, ಗೈರತು, ಗಾಂಭೀರ್ಯ ಯಾವುದೂ ಇಲ್ಲ ನಿಮಗೆ. ಒಳ್ಳೆ ಚಿಕ್ಕ ಹುಡುಗನ ಥರ ಆಟ ಆಡ್ತಿರಲ್ರಿ. ಸಂಸತ್ನ ಒಳಗಡೆ ಒಂಥರ ಮಾತಾಡೋದು, ಹೊರಗಡೆ ಬಂದು ಮಾಧ್ಯಮದ ಮುಂದೆ ಒಂಥರ ಮಾತಾಡೋದು, ರೀತಿಯಾಗಿ ಊಸರು ಒಳ್ಳಿ ಥರ ಬಣ್ಣವನ್ನು ಬದಲಾಯಿಸಿ ಜನರ ಮುಂದೆ ಹೆಂಗ್ರಿ ತಲೆ ಎತ್ಕೊಂಡು ಓಡಾಡ್ತೀರಾ? ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ, ಊಸರುವಳ್ಳಿಯಂತೆ ಬಣ್ಣ ಬದಲಿಸ್ತಾರಲ್ರಿ ರಾಹುಲ್ ಗಾಂಧಿ ಅವರು. ಹೌದು ಸ್ನೇಹಿತರೆ, ನಾನು ಈ ರೀತಿಯಾಗಿ ಹೇಳ್ತಾ ಇರೋದಕ್ಕೆ ಒಂದು ಪ್ರಬಲವಾದ ಕಾರಣ ಉಂಟು. ನೋಡಿ, ಜುಲೈ 20ನೇ ತಾರೀಕಿನಿಂದ ಸಂಸತ್ತಿನಲ್ಲಿ ಮುಂಗಾರು ಅಧಿವೇಶನ ಶುರುವಾಯಿತು, ಪ್ರಾರಂಭ ಆಯಿತು. ಇವತ್ತು ಯಾವುದೇ ಒಂದು ಪ್ರಮುಖವಾದಂಥ ನಿರ್ಧಾರಗಳನ್ನು ಮಾಡೋಕ್ಕಾಗದೆ ಕಲಾಪಗಳು ಅಡಚಣೆ ಉಂಟಾಗಿ ಯಾವುದೇ ಪ್ರಮುಖವಾದ ಚರ್ಚೆಗಳು ನಡೆದೇ ಇವತ್ತು ಅನಿರ್ದಿಷ್ಟ ಅವಧಿಗೆ ಲೋಕಸಭೆಯ ಮತ್ತು ರಾಜ್ಯಸಭೆಯ ಅಧಿವೇಶನವನ್ನು ಮುಂದೂಡಲಾಗಿದೆ. ಆದರೆ ನಾವಿಲ್ಲಿ ನೋಡಬೇಕಾಗಿರೋದೇನು ಅಂತ ಹೇಳಿದ್ರೆ, ಈ ಪ್ರಜಾತಂತ್ರ ವ್ಯವಸ್ಥೆ ಅಂದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಏನಿದೆ, ಸಂವಿಧಾನದ ನಿಯಮಗಳ ಅಡಿಯಲ್ಲಿ ನಡೀತಕ್ಕಂಥದ್ದು. ಹಾಗಾಗಿ ಈ ಸದನ ಕಲಾಪಗಳೇನಿದೆ ಇವು ನಡೆಯೋದು ಏನು ವಿರೋಧ ಪಕ್ಷ ನಾಯಕರಾದ ರಾಹುಲ್ ಗಾಂಧಿ ಅವ್ರ ಮನೆಯ ದುಡ್ಡಿಂದನೂ ಅಲ್ಲ, ನರೇಂದ್ರ ಮೋದಿ ಅವ್ರ ಮನೆಯಿಂದ ತರುವಂಥ ದುಡ್ಡಿನಿಂದನೂ ಅಲ್ಲ. ಜನಗಳು ಬೆವರು ಸುರಿಸಿ ಕಷ್ಟಪಟ್ಟು ಕಟ್ಟಿದಂಥ ತೆರಿಗೆಯ ದುಡ್ಡಿಂದ ಅನ್ನೋ ಅಂಥದ್ದನ್ನು ಈ ಸಾಂಸದರು ಮರ್ತೋಗಿದ್ದಾರೆ. ಇವ್ರಿಗೆ ಎಚ್ಚರಿಸಬೇಕಾಗಿರುವಂಥ ಸುಸಂದರ್ಭದಲ್ಲಿ ಇವತ್ತು ಭಾರತದ ನಾಗರಿಕರು ನಿಂತಿರ್ತಕ್ಕಂಥದ್ದು ಅನ್ನೋದನ್ನೇ ನಾನು ನೇರವಾಗಿ ಹೇಳ್ತೀನಿ. ನಂಗೆ ಇದರಲ್ಲಿ ಯಾವುದೇ ವಿಧವಾದಂಥ ಅಂಜಿಕೆ ಇಲ್ಲ. ನೋಡ್ರಿ, ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಅಧಿವೇಶನ ಆಗಲಿ, ಆಡಳಿತವಾಗಲಿ ಸುಸೂತ್ರವಾಗಿ ನಡಿಬೇಕು ಅನ್ನೋದಾದರೆ
ಎಷ್ಟು ಆಡಳಿತ ಪಕ್ಷಕ್ಕೆ ಗುರುತರವಾದ ಜವಾಬ್ದಾರಿ ಇದೆಯೋ ಆಡಳಿತ ಪಕ್ಷಕ್ಕೂ ಕೂಡ ಅಷ್ಟೇ ಗುರುತರವಾದಂಥ ಜವಾಬ್ದಾರಿ ಇರಬೇಕು. ಅದರಲ್ಲೂ ಬಹು ಪ್ರಮುಖವಾಗಿ ವಿರೋಧ ಪಕ್ಷದ ನಾಯಕ ಇದನ್ನಲ್ಲ, ಈತ ಪ್ರಧಾನಮಂತ್ರಿಯ ನೆರಳಿನಂತೆ ಇರಬೇಕು. ಏನಾದರೂ ತಪ್ಪನ್ನು ಮಾಡಿದಾಗ ಕಿವಿಯನ್ನು ಚಿವುಟಿ ಪ್ರಧಾನಮಂತ್ರಿಗಳಿಗೆ ಬುದ್ಧಿ ಹೇಳೋದ್ರ ಮುಖಾಂತರ ಆಡಳಿತವನ್ನು ಹಳಿಗೆ ತರುವಂಥ ಕೆಲಸವನ್ನು ಮಾಡಬೇಕೇ ಹೊರತು ದೇಶದ ಕುರಿತಾಗಿ, ದೇಶದ ಆಂತರಿಕ ಭದ್ರತೆಯ ಕುರಿತಾಗಿ, ದೇಶದ ಸುಭಿಕ್ಷತೆಗಾಗಿ, ದೇಶದ ಅಭಿವೃದ್ಧಿಗಾಗಿ ತೆಗೆದುಕೊಳ್ಳುವಂಥ ಗಣನೀಯವಾದಂಥ ನಿರ್ಧಾರಗಳನ್ನ ತಗೊಳ್ಳೋವಂಥ ಒಂದು ಸಂದರ್ಭದಲ್ಲಿ ಅದಕ್ಕೆ ತೊಡರುಗಾಲನ್ನು ಹಾಕ್ಕೊಂಡು ಉಸಿರುವಳ್ಳಿಯ ರೀತಿಯಲ್ಲಿ ಬಣ್ಣವನ್ನು ಬದಲಾಯಿಸಿಕೊಂಡು ತನ್ನ ಒಂದು ಸ್ವಾರ್ಥಕ್ಕೋಸ್ಕರ ದೇಶ ನಡಿಬೇಕು ಅನ್ನೋವಂಥ ನಿಟ್ಟಿನಲ್ಲಿ ನಿಲುವನ್ನು ಕೈಗೊಳ್ಳುವಂಥ ವಿರೋಧ ಪಕ್ಷದ ನಾಯಕ ಇವತ್ತು ಈ ದೇಶದ ಆಡಳಿತ ವ್ಯವಸ್ಥೆಯಲ್ಲಿ ಅವಶ್ಯಕವಾ ಅಲ್ವಾ ಅನ್ನೋದನ್ನು ನಾವೆಲ್ಲರೂ ನಿರ್ಧಾರ ಮಾಡಬೇಕು. ಅದಕ್ಕಾಗಿಯೇ ಪ್ರಜಾತಂತ್ರ ವ್ಯವಸ್ಥೆಯ ಒಳಗಡೆ ರೀಕಾಲ್ ಸಿಸ್ಟಮನ್ನು ತೊಗೊಂಬರಬೇಕು ಅಂತ ನಾವೆಲ್ಲರೂ ಒಕ್ಕೊರಳಿನಿಂದ ದನಿ ಎತ್ತಬೇಕಾಗಿರುವಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವತ್ತು ಭಾರತದ ನಾಗರಿಕರು ನಾವು ನಿಂತಿರ್ತಕ್ಕಂಥದ್ದು. ಈ ಸಾಂಸದರು ಏನು ತಮ್ಮನ್ನು ತಾವು ರಾಜಮನೆತದ ವಂಶಾಡಳಿತದಲ್ಲಿದ್ದೀವಿ ಅಂತ ಏನಾದರೂ ತಿಳ್ಕೊಂಡಿದ್ದಾರಾ ಅನ್ನೋಂಥ ಪ್ರಶ್ನೆನ ನಾವಿವತ್ತು ಕೇಳಬೇಕಾಗ್ತಿದೆ. ಹೌದು ಸ್ನೇಹಿತರೆ, ಇವತ್ತು ವಿರೋಧ ಪಕ್ಷಗಳು ಏನಿದ್ದಾವೆ, ಲೋಕಸಭೆಯಲ್ಲಿರ್ಬೋದು, ರಾಜ್ಯಸಭೆಯಲ್ಲಿರ್ಬೋದು, ಇವ್ರಿಗೆಲ್ರಿಗೂ ಇವತ್ತು ಬಂದಿರುವಂಥ ಒಡಲ ಉರಿ ಏನು ಅಂತಂದರೆ ಇವರು ನಾಲ್ಕು ತಲೆಮಾರುಗಳಿಗಾಗೋಷ್ಟನ್ನು ಮಾಡಿಕೊಂಡು ಸುಭದ್ರವಾಗಿ ತಳ ಊರ್ಕೊಂಡು ಕೂತ್ಬಿಟ್ಟಿದ್ದಾರೆ. ಈ ದೇಶದ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವಂಥ ಮನಸ್ಥಿತಿ ಇವ್ರಿಗಿಲ್ಲ. ಅದರೊಳಗಾಗೂ ಬಹುಮುಖ್ಯವಾಗಿ ಕಾಂಗ್ರೆಸ್ ಪಾರ್ಟಿ ಮತ್ತು ಅದರ ಬಾಲಂಗೋಚಿಗಳಿದಾರಲ್ಲ, ಇವ್ರದ್ದೇನಿದ್ರು ಬರೀ ಸ್ವಾರ್ಥ ಚಿಂತನೆ. ಅಂದರೆ ಇವತ್ತು ಬಹುಮುಖ್ಯವಾಗಿ ಅದರಲ್ಲೂ ಕೂಡ ಕಾಂಗ್ರೆಸ್ ಪಾರ್ಟಿಗೆ ನಾವು ಹೇಳಬೇಕು, ಅದರಲ್ಲೂ ಬಹುಮುಖ್ಯವಾಗಿ ಯುವರಾಜ ಅಂತ ಬಿಂಬಿಸ್ತಿರುವಂಥ ಹಿರಿಯ ನಾಗರಿಕರಾಗುವಂಥ ಹಂತದಲ್ಲಿರುವ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಹೇಳಬೇಕು ಅನ್ನೋದಾದರೆ, ಈ ರಾಹುಲ್ ಗಾಂಧಿ ಅವ್ರಿಗೆ ಸಂವಿಧಾನದ ಮಹಾನ್ ರಕ್ಷಕರು ಅಂತ ಇವತ್ತೇನು ಬಿಂಬಿಸ್ಕೊತಿದ್ದಾರೆ, ಕೈಯಲ್ಲಿ ಸಂವಿಧಾನದ ಪುಸ್ತಕನ ತಿರುಗಿಸಿ ಇವ್ರಿಗೆ ನಾವು ಕಿವಿ ಹಿಂಡಿ ಬುದ್ಧಿ ಹೇಳಬೇಕಾಗಿರುವಂಥ ಸುಸಂದರ್ಭ ಇವತ್ತು ಒದಗಿ ಬಂದಿದೆ. ಭಾರತದ ಪ್ರತಿಯೊಬ್ಬ ನಾಗರಿಕನು ಈ ಸೂಕ್ಷ್ಮ ಸಂಗತಿಗಳನ್ನ ಅರ್ಥಕೊಳ್ಬೇಕು. ನೋಡಿ, ಈಗ ಸಂವಿಧಾನನ ತಿರುಗಿಸಿ ಹೇಳಿದಾಕ್ಷಣ ರಾಹುಲ್ ಗಾಂಧಿಯವರ ಅಣತಿ ಮೇಲೆಗೆ ಸಂಸತ್ ಸದನಗಳು ನಡಿಬೇಕು ಅಂತ ಏನಾದರೂ ಸಂವಿಧಾನದಲ್ಲಿ ಬರ್ದಿಲ್ಲ. ಸಂಸತ್ನ ಅಧಿವೇಶನ ನಡೆಯತಕ್ಕಂಥದ್ದು ಸಂವಿಧಾನದ ನಿಯಮಾವಳಿಗಳ ಆಧಾರದಲ್ಲಿ ನಡಿಬೇಕಾ ಅಥವಾ ರಾಹುಲ್ ಗಾಂಧಿ ಅವರ ಅಣತಿ ಮೇಲೆ ನಡಿಬೇಕಾ ಅನ್ನೋಂಥ ಒಂದು ಸಂದರ್ಭ ಇವರು ಇವತ್ತು ನಿರ್ಮಾಣ ಮಾಡಿದ್ದಾರೆ. ಅಲ್ರಿ ರಾಹುಲ್ ಗಾಂಧಿ ಅವ್ರಿಗೆ ನಿಮ್ಗೇನಾದರೂ ಒಂದು ಚೂರಾದ್ರೂ ನಾಚಿಕೆ ಮಾನ ಮರ್ಯಾದೆ ಅನ್ನೋದೇನಾದರೂ ಇದೆಯೇನ್ರಿ? ಜನರು ಕಟ್ಟಿದಂಥ ತೆರಿಗೆ ಹಣನ ಕೋಟ್ಯಾಂತರ ರೂಪಾಯಿನ ಹಾಳು ಮಾಡಿದಿರಲ್ರಿ, ನೀರಲ್ಲಿ ಹೋಮ ಮಾಡ್ದಂಗೆ ಮಾಡಿದಿರಲ್ಲ ನೀವು ಇವತ್ತು. ಅಂದರೆ ಸರಿಸುಮಾರು 23 ದಿನಗಳ ಕಾಲ ಏನಿವತ್ತು ನಡೆದಿದೆ ಸಂಸತ್ ಅಧಿವೇಶನ ನಡೀತಲ್ಲ, 4 ವಾರಗಳ ಕಾಲದಿಂದ ನಡ್ಕೊಂಬಂದಿರೋ ಸಂಸತ್ ಅಧಿವೇಶನದಲ್ಲಿ ಎಲ್ಲೂ ಕೂಡ ಒಂದು ಅಮೂಲಾಗ್ರವಾದಂಥ ಚರ್ಚೆ ಮಾಡೋಕ್ಕೆ ಬಿಡಲಿಲ್ವಲ್ರಿ ನೀವು. ಬರೀ ನಿಮ್ಮ ರಂಪಾಟದಿಂದ, ರಚ್ಚಾಟದಿಂದ, ನಿಮ್ಮ ಚುಡಾಯಿಸ್ಕೊಂಡು ಸರ್ಕಾರದ ವಿರುದ್ಧ ಮಾತಾಡೋದ್ರಿಂದ, ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತೀವಿ ಅಂತ ಹೇಳಿದ ಮೇಲೂ ಕೂಡ ನೀವು ಪ್ರಶ್ನೆಯನ್ನು ಕೇಳೋದ್ರಲ್ಲಿ ತೋರಿಸಿದಂಥ ಶೂರತ್ವನ ಉತ್ತರ ಕೇಳೋದ್ರಲ್ಲಿ ಎದೆಗಾರಿಕೆಯನ್ನು ತೋರಿಸ್ತೀರಾ. ಇವತ್ತು ಜನರು ಕಟ್ಟಿದಂಥ ತೆರಿಗೆ ಹಣನ ನೀರಿನಲ್ಲಿ ಹೋಮ ಮಾಡ್ದಂಗೆ ಮಾಡಿದ್ದೀರಲ್ರಿ. ನಿಮ್ಮ ಪ್ರಶ್ನೆ ಇದ್ದಿದ್ದೇನು? ಅಮಿತ್ ಶಾ ಅವ್ರು ಬಂದು ನಾನು ಕೇಳೋವಂಥ ಪ್ರಶ್ನೆಗಳಿಗೆ ಉತ್ತರ ಹೇಳಬೇಕು ಅಂತ ಅಮಿತ್ ಶಾ ಅವ್ರು ಹೇಳಿದ್ರಲ್ಲ, ನಿಮ್ದೇನೇನು ಪ್ರಶ್ನೆಗಳಿದೆ ಸಿದ್ಧಪಡಿಸಿ ನೆನ್ನೆ ಮಧ್ಯಾಹ್ನ 2 ಗಂಟೆ ಒಳಗಡೆ ಕೊಡಿ, ನಾನು 3 ಗಂಟೆಯಿಂದ ಎಷ್ಟೊತ್ತಾದರೂ ಸರಿ ಅದಕ್ಕೆ ಉತ್ತರವನ್ನು ಕೊಟ್ಟು ಮನೆಗೆ ಹೋಗ್ತೀನಿ, ನೀವು ಎಷ್ಟೊತ್ತಿದ್ರೂ ಪರವಾಗಿಲ್ಲ ಅಂತ ಹೇಳಿದ್ರಲ್ಲ. ಅದಾದಮೇಲೆ ನಿಮ್ಮ ಉತ್ತರ ಏನ್ರಿ ಆಗಿತ್ತು? ನಿಮಗೆ ಏನು ನೀವು ಉಪನ್ಯಾಸ ಕೇಳೋದಕ್ಕೆ ಅಂದರೆ ನಿಮ್ಮ ಲೆಕ್ಚರ್ ಕೇಳೋದಕ್ಕೆ ನಾವೇನು ಇಲ್ಲಿ ಕಾಯ್ಕೊಂಡು ಕೂತಿಲ್ಲ, ನಮಗೆ ನೀವು ಉತ್ತರ ಕೊಡೋದು ಬೇಕಾಗಿಲ್ಲ ಅನ್ನೋದಾದರೆ ನೀವು ಪ್ರಶ್ನೆಯನ್ನು ಯಾಕೆ ಕೇಳ್ತೀರ್ರಿ? ಉಪನ್ಯಾಸ ಕೇಳೋಕ್ಕೇನೆ ಕಣ್ರಿ ಇರೋದು ಸಂಸತ್ ಭವನ. ಚರ್ಚೆಗಳು ನಡೆದಾಗಲೇ, ವಿಚಾರದ ಮಂಥನ ಆದಾಗೇ ಒಳ್ಳೊಳ್ಳೆ ವಿಚಾರಗಳು ಆಚೆ ಬರೋದು. ನಿಮಗಂತೂ ದೇಶದ ಒಂದು ಸುಭಿಕ್ಷತೆಗೆ, ದೇಶದ ಆಂತರಿಕ ಭದ್ರತೆಗೆ, ದೇಶದ ಅಭಿವೃದ್ಧಿಗೆ ಸಲಹೆ ಸೂಚನೆ ಕೊಡುವಂಥ ಚಿಂತನೆಯೇ ನಿಮ್ಮಲ್ಲಿ ಮೊಳೆಯೋದಿಲ್ಲಲ್ಲ. ನಿಮ್ಮದೇನಿದ್ರು ಅಧಿಕಾರಕ್ಕೆ ಅಂಟ್ಕೊಂಡಿರೋವಂಥ ನಿರ್ಧಾರಗಳನ್ನೇ ನೀವು ತಗೊಳೋದು ಕಾಂಗ್ರೆಸ್ ಪಾರ್ಟಿ. ನೀವು ಅಷ್ಟೇ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಷ್ಟೇ. ಅದಕ್ಕೆ ನೀವೇನು ಹೇಳ್ತಿದ್ದೀರಾ? ಇವತ್ತು ಪೆಲೆಟ್ ಗನ್ನಿಂದ ಇಲ್ಲಿಗೆ ಶೂಟ್ ಮಾಡಿದಾರಲ್ಲ, ಒಬ್ರು ಕಣ್ಣು ಹೊಲ್ಟೋಯ್ತಲ್ಲ ವಿದ್ಯಾರ್ಥಿದು, ಅದಕ್ಕೆ ಉತ್ತರ ಹೇಳಿ ಅಂತ ಹೇಳ್ತಾ ಇದ್ದೀರಾ. ನೋಡಿ, ಪೊಲೀಸರು ಎಲ್ಲಿ ಪ್ರತಿಭಟನೆಗಳು ನಡೆಯುತ್ತೋ ಅಲ್ಲಿನ ತತ್ಕಾಲದ ನಿರ್ಣಯಗಳನ್ನ ತಗೊಳ್ಳೋ ಅಂಥ ಒಂದು ಜವಾಬ್ದಾರಿಗಳು ಪೊಲೀಸ್ನ ಪಡೆಗಳಿಗಿರುತ್ತೆ ರೀ. ಅಲ್ಲಿನ ಡಿ ಜಿಗಳಿರ್ತಾರಲ್ಲ, ಆ ಏರಿಯಾಗೆ ಸಂಬಂಧಪಟ್ಟಿರೋಂಥ ಡಿ ಜಿಗಳಿರ್ತಲ್ಲ, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ಗಳು, ಅವ್ರ ನಿರ್ಧಾರ ತಗೊಂತಾರೆ. ಎಲ್ಲದಕ್ಕೂ ಏನು ಗೃಹ ಸಚಿವರ ಹತ್ರಕ್ಕೆ ಹೋಗಲ್ಲ, ದೆಹಲಿಲೇ ಇರ್ಬೋದು, ನಿಮಗೆ ಗೊತ್ತದು.
ಅಂದರೆ ನಿಮ್ಮದು ದೆಹಲಿಗೆ ಒಂದು ನಿಲುವು, ನಿಮ್ಮದು ಜಾರ್ಖಂಡ್ಗೆ ಒಂದು ನಿಲುವು, ಕರ್ನಾಟಕಕ್ಕೆ ಒಂದು ನಿಲುವು ಮಾಡಿ ನೀವು ಜನಗಳನ್ನ ದಾರಿ ತಪ್ಪಿಸೋಂಥ ಕೆಲಸನ ಮಾಡಬೇಡಿ. ನಿಮ್ಗೇನಾದರೂ ನೈತಿಕತೆ ಅನ್ನೋದಿದೆ ಅನ್ನೋದಾದರೆ, ನೀವು ಒಬ್ಬರು ದೇಶದ ಒಬ್ಬ ನಾಯಕ ಅನ್ನೋದಾದರೆ, ನೀವು ಈ ದೇಶದ ಮುಂದಿನ ಭಾವಿ ಪ್ರಧಾನಿ ಅನ್ನೋದಾಗಿದ್ದರೆ ಎಚ್ಚರಿಕೆಯಿಂದ ಹೆಜ್ಜೆಗಳನ್ನ ಇಡಬೇಕು ನೀವು. ಯಾಕೆಂದರೆ ನಿಮ್ಮನ್ನು ಕೇಳಬೇಕು ಇವತ್ತು. ನಾವಿವತ್ತು ರೀಕಾಲ್ ಸಿಸ್ಟಮ್ನ ಯಾಕೆ ಕೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಸಂಸತ್ನಲ್ಲಿ ಆರೋಗ್ಯಕರವಾದ ಚರ್ಚೆ ಮಾಡಲಿಲ್ಲ ಅಂತ ಹೇಳಿದ್ರೆ, ಗಂಭೀರವಾದ ಪ್ರಶ್ನೆಗಳನ್ನ ಕೇಳಲಿಲ್ಲ ಅಂದರೆ, ಸರಿಯಾದಂಥ ಸಲಹೆ ಸೂಚನೆಗಳನ್ನ ಕೊಡಲಿಲ್ಲ ಅನ್ನೋದಾದರೆ, ಬೇಕು ಅಂತ ಅರಾಜಕತೆಯನ್ನು ಸೃಷ್ಟಿ ಮಾಡುವಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ರೆ ನಿಮ್ಮಂಥವ್ರನ್ನ ಮತ್ತೆ ವಾಪಸ್ ಕರೆಸ್ಕೋಬೇಕು. ಸಂಸತ್ನ ಒಂದು ಸದಸ್ಯತ್ವ ಕೊಟ್ಟಿರ್ತೀವಲ್ಲ ನಾವಿವಾಗ, ಅಂದರೆ ಏನು ನಿಮ್ಮನ್ನು ಎಂ ಪಿಗಳು ಮಾಡಿದ್ದೀವಲ್ಲ, ಸಂಸದರಾಗಿ ಮಾಡಿದ್ದೀವಲ್ಲ, ಅದರ ಸ್ಥಾನಮಾನನ ಕಸ್ಕೊಳ್ಳೋಂಥ ಹಕ್ಕೂ ಕೂಡ ಜನರಿಗೆ ಬೇಕು. ಇದು ಪ್ರಜಾಪ್ರಭುತ್ವದ ಒಂದು ಶಕ್ತಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಲ್ರಿ, ಒಂದು ನಿಮಿಷಕ್ಕೆ 2.5 ಲಕ್ಷ ರೂಪಾಯಿಗಳು 2 ಸದನಗಳಿಂದ ಖರ್ಚು ಬರ್ತಿದೆ ಅಂತಂದರೆ ನಿಮ್ಮ ಮನೆಯಿಂದ ಏನಾದರೂ ತೊಗೊಂಬಂದು ಕೊಡ್ತೀರಾ? ಇಲ್ಲ ಈ ದೇಶದ ಸಾಮಾನ್ಯ ನಾಗರಿಕ ಇವತ್ತು ಒಂದು ಹೊತ್ತಿನ ಊಟ ಹೊಂಚ್ಕೊಂಡು ತಿನ್ನೋದಕ್ಕೆ, ಒಂದು ಹೊತ್ತಿನ ಊಟನ ಗಳಿಕೆ ಮಾಡೋದಕ್ಕೆ ಎಷ್ಟು ಕಷ್ಟಪಡ್ತಾನೆ ಅನ್ನೋದೇನಾದರೂ ನಿಮಗೆ ಗೊತ್ತಿದೆಯೇನ್ರಿ? ಅಖಿಲೇಶ್ ಯಾದವ್ಗೇನ್ರಿ ಗೊತ್ತು? ನಿಮ್ಗೇನ್ರಿ ಗೊತ್ತು? ಚಿನ್ನದ ತಟ್ಟೆಯಲ್ಲಿ ಇಟ್ಬಿಟ್ಟು ಅವರ ಮುಲಾಯಂ ಸಿಂಗ್ ಯಾದವ್ ಅವರು ಅಖಿಲೇಶ್ ಯಾದವ್ಗೆ ಮುಖ್ಯಮಂತ್ರಿ ಮಾಡಿಬಿಟ್ಟು ಹೋದರು. ನಿಮ್ಮ ತಾಯಿಯವರು ಚಿನ್ನದ ತಟ್ಟೆಯಲ್ಲಿ ಎಲ್ಲನೂ ಇಟ್ಬಿಟ್ಟು ನಿಮ್ಮನ್ನು ಇವಾಗ ವಿರೋಧ ಪಕ್ಷದ ನಾಯಕನಾಗಿ ಮಾಡಿಟ್ಟಿದ್ದಾರೆ. ನಿಮ್ಗೇನು ಗೊತ್ತು ದೇಶದ ಜನರ ಕಷ್ಟ? FCRA ಬಿಲ್ ತಗೊಂಬಂದರೆ ಕಾಂಗ್ರೆಸ್ಗೆ ಯಾಕ್ರಿ ಭಯ ಆಗಬೇಕು? ಅದರಲ್ಲಿ ಆ ಬಿಲ್ಲಲ್ಲಿ ಎಲ್ಲೂ ಉಲ್ಲೇಖನೇ ಮಾಡಿಲ್ಲ ಏನು ಅಲ್ಪಸಂಖ್ಯಾತರಿಗೆ, ಮೈನಾರಿಟಿ ಪೀಪಲ್ಗೆ ಇದರಿಂದ ತೊಂದರೆ ಆಗುತ್ತೆ ಅಂತ. ನಿಮಗೆ ಎಲ್ಲದರಲ್ಲೂ ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಅನ್ನೋ ರೀತಿಯಲ್ಲಿ ನೀವು ಇವತ್ತು ಪ್ರತಿಯೊಂದು ವಿಷಯಕ್ಕೂ ಅಲ್ಪಸಂಖ್ಯಾತರನ್ನ ಯಾಕ್ರಿ ಜೋಡಿಸ್ತೀರಾ? NGO ಅಂತಂದರೆ ಸರ್ಕಾರಿ ಏತರ ಸಂಸ್ಥೆಗಳು ವಿದೇಶದಿಂದ ದೇಣಿಗೆಯನ್ನು ಪಡ್ಕೊಳ್ತವೆ ಅಂದರೆ ಅದಕ್ಕೆ ಸೂಕ್ತವಾದಂಥ ಲೆಕ್ಕಗಳನ್ನು ಕೊಡಬೇಕು ಸರ್ಕಾರಕ್ಕೆ, ಅದು ಅವರ ಬಾಧ್ಯತೆ. ಹಾಗಾಗಿ ಇವತ್ತು ದೇಶದಲ್ಲಿ 50,000ಕ್ಕೂ ಮಿಗಿಲಾದಂತಹ NGOಗಳು ಕೆಲಸ ಮಾಡ್ತಿದ್ದಾವೆ. ಅದರಲ್ಲಿ ಯಾವುದೇ ಇರಲಿ, RSS ಅಂತ ನೀವತ್ತೇನು ಹೇಳ್ತಿರಲ್ಲ ಅವರು ಇರ್ಬೋದು, ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಬಜರಂಗ ದಳ ಇರ್ಬೋದು, ಕ್ರೈಸ್ತ ಮಿಷನರಿಗಳಿರ್ಬೋದು, ಮುಸ್ಲಿಂ ಸಂಘಟನೆಗಳಿರ್ಬೋದು, ಎಲ್ಲರದು ಸೇರಿಕೊಂಡು ಅದರಲ್ಲಿ ನೋಡಿ ಕೇಂದ್ರ ಸರ್ಕಾರದವರು ಸಕ್ರಿಯವಾಗಿ ಪರವಾನಗಿ ಇಟ್ಕೊಂಡಿರೋವಂಥವ್ರು 14,456 NGOಗಳು ಸಕ್ರಿಯವಾಗಿದೆ. ಅಂದರೆ ಅವ್ರದ್ದು ಪರವಾನಗಿ ಅಂತಾರಲ್ಲ, ಲೈಸೆನ್ಸು, ಅದು ಕರೆಕ್ಟಾಗಿದೆ. ಅಂದರೆ ಅವರು ಲೆಕ್ಕಾಚಾರಗಳನ್ನು ಕರೆಕ್ಟಾಗಿ ಕೊಡ್ತಿದ್ದಾರೆ ಅಂತ. ಕೇಂದ್ರ ಸರ್ಕಾರ ಇವರು ಅಂದರೆ ಯಾವ ಉದ್ದೇಶಕ್ಕೋಸ್ಕರ ವಿದೇಶಿ ದೇಣಿಗೆಗಳನ್ನ ಪಡ್ಕೊಳ್ತಾರೋ ಅದನ್ನು ಬಿಟ್ಟು ಬೇರೆ ಕೆಲಸಗಳಿಗೆ ಏನು ಉಪಯೋಗ ಮಾಡ್ತಿದ್ದಾರೆ, ಸರಿಯಾಗಿ ಲೆಕ್ಕವನ್ನು ಕೊಡ್ತಾ ಇಲ್ಲ ಅಂತ ಪರವಾನಗಿಯನ್ನು ರದ್ದು ಮಾಡಿರೋದು 22,498 NGOಗಳದ್ದು ರದ್ದಾಗಿದೆ ರೀ. ಮತ್ತು 15,212 NGOಗಳು ಪರವಾನಗಿಯನ್ನು ರಿನ್ಯೂವಲೇ ಮಾಡ್ಕೊಂಡಿಲ್ಲ, ಇವರು ರದ್ದಾಗೋಗಿದೆ. ಇವ್ರದ್ದೆಲ್ಲ ಲೆಕ್ಕಾಚಾರ ಕೇಳಬಾರ್ದಾ? ಕೇಳಿದ್ರೆ ರಾಹುಲ್ ಗಾಂಧಿ ಅವ್ರಿಗೆ ಯಾಕೆ ಮೈಯೆಲ್ಲ ಹತ್ಕೊಂಡು ಉರಿಬೇಕು? ಮತ್ತು ಊಸರುವಳ್ಳಿ ಥರ ಯಾಕೆ ಬಣ್ಣವನ್ನು ಚೇಂಜ್ ಮಾಡಬೇಕು ರಾಹುಲ್ ಗಾಂಧಿ ಅವರು ಅನ್ನೋದು ಇವತ್ತಿನ ಪ್ರಶ್ನೆ. ಅಂದರೆ ಅಮಿತ್ ಶಾ ಅವರು ನೀವು ಕೇಳುವಂಥ ಪ್ರತಿಯೊಂದು ಪ್ರಶ್ನೆಗೂ ನಾವು ಉತ್ತರವನ್ನು ಕೊಡ್ಲಿಕ್ಕೆ ತಯಾರಿದ್ದೀವಿ ಅಂದರೆ ಉಪನ್ಯಾಸ ಅಂತೀರಾ. ಪ್ರಶ್ನೆ ಕೊಡ್ದಿರಾ ನೀವು ಪ್ರಶ್ನೆಯನ್ನು ಕೇಳೋವಾಗ ಸದನವನ್ನು ನಡೀಲಿಕ್ಕೆ ಬಿಡದೇ ಇದ್ದಾಗ ಎದುರ್ಕೊಂಡು ಓಡೋಗ್ತಾರೆ ಅಂತೀರಾ. ಹಂಗಂದರೆ ನಿಮ್ಮ ನಿಲುವೇನು? ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಕೇಳಿದ್ರೆ 100 ವಿಚಾರಗಳನ್ನ ಒಂದೇ ಸತಿಗೆ ಚರ್ಚೆ ಮಾಡೋಕ್ಕಾಗಲ್ಲ, ಅದೇ ಬೇರೆ ವಿಷಯ, ಇದೇ ಬೇರೆ ವಿಷಯ. ಅಂದರೆ ರಾಂಚಿಯಲ್ಲಿರೋ ವಿದ್ಯಾರ್ಥಿಗಳೇ ಬೇರೆ, ಇಲ್ಲಿರೋ ವಿದ್ಯಾರ್ಥಿಗಳೇ ಬೇರೆ. ಸಾಲದಿದ್ದಕ್ಕೆ ರಾಹುಲ್ ಗಾಂಧಿ ಅವ್ರು ಏನಂದರೆ ಮಾಧ್ಯಮಗಳ ಮೇಲೆ ಮುಗಿ ಬೀಳ್ತಿದ್ದಾರೆ. ನೀವು ಅವರೇನಾದರೂ ಹೇಳಿಕೆಯನ್ನು ಕೊಡೋವಾಗ ಯಾಕೆ ನೀವು ಅವ್ರನ್ನ ಮರುಪ್ರಶ್ನೆ ಮಾಡಲ್ಲ? ನಾನೇನಾದರೂ ಹೇಳಿಕೆ ಕೊಡೋವಾಗ ನೀವೆಲ್ಲರೂ ನನ್ನ ಮೇಲೆ ಮುಗಿ ಬೀಳ್ತೀರಾ? ನಾನು ಹೇಳಿದ್ದನ್ನೇ ಕೇಳಿಸ್ಕೊಂಡು ಹೋಗ್ಬೇಕು ಅನ್ನೋವಂಥ ನಿಲುವು ನಿಮ್ಗೆ ಯಾಕೆ? ಪತ್ರಕರ್ತರು ನಿಮ್ಮನ್ನು ಪ್ರಶ್ನೆ ಮಾಡಬಾರ್ದಾ? ಇಲ್ಲ ಅವ್ರು ಕೇಳಿದಂಥ ಪ್ರಶ್ನೆಗೆ ಉತ್ತರ ಕೊಡುವಂಥ ಎದೆಗಾರಿಕೆ ಗುಂಡಿಗೆ ನಿಮಗಿಲ್ವಾ? ಗುಂಡಿಗೆ ಇದ್ದರೆ ತಾನೇ. ಯಾಕೆ ಅಂದರೆ ನಿಮ್ಗೆಲ್ಲರಿಗೂ ಇವಾಗ ಇರೋವಂಥ ಒಡಲ ಉರಿ ಏನು ಅಂತ ಹೇಳಿದ್ರೆ FCRA ಬಿಲ್ಲು ಜಾರಿ ಆಗಬಾರ್ದು ಅಂತ. ನಿಮ್ಮಿಂದಾಗಿ ಸದನ ಬಿದ್ದೋಯ್ತಲ್ರಿ, ಸದನ ನಿಂತೋಯ್ತಲ್ಲ, ಅಧಿವೇಶನ ನಡೀಲಿಲ್ವಲ್ಲ, ಅನಿರ್ದಿಷ್ಟ ಅವಧಿಗೆ ಮುಂದೂಡಲಾಯ್ತಲ್ಲ. ನೀವು ಈ ಕೆಲಸ ಮಾಡೋಕ್ಕೆ ನಿಮ್ಮನ್ನು ಜನರು ಆಯ್ಕೆ ಮಾಡಿ ಕಳಿಸಿರೋದು. ನಾಚಿಕೆ ಇಲ್ವಾ? ಜನಗಳ ಮುಂದೆ ತಲೆ ಎತ್ಕೊಂಡು ಹೆಂಗ್ರಿ ಓಡಾಡ್ತೀರಾ? ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ಸಾಹೇಬ್ರೆ, ನಿಮ್ಮ ಬಗ್ಗೆ ತುಂಬ ಗೌರವ ಇತ್ತು ನಮಗೆ. ಆದರೆ ನೀವು ಇದೇ ರೀತಿಯಾಗಿ ಮಾಡ್ತಿರಲ್ಲ. ನೀವಾದರೂ ಸ್ವಲ್ಪ ಕಿವಿ ಹಿಂಡಿ ರಾಹುಲ್ ಗಾಂಧಿ ಅವ್ರಿಗೆ ಬುದ್ಧಿ ಹೇಳ್ಬೇಕು. ಅವ್ರು ಮಾತೆತ್ತಿದ್ರೆ ಊಸರುವಳ್ಳಿ ಥರ ಯಾವುದೋ ವಿದೇಶಿ ಶಕ್ತಿಗಳಿಗೆ ತಾಳಕ್ಕೆ ತಕ್ಕಂಗೆ ಕುಣಿತಾವ್ರೆ ಅಂತ ಇವತ್ತು ಸಾಮಾನ್ಯ ಜನರು ನಮ್ಗೆ ಅರ್ಥ ಆಗ್ತಿದೆ, ನಿಮ್ಗೆ ಅರ್ಥ ಆಗ್ತಿಲ್ವಾ? ನೀವೇ ಹೇಳಿದ್ದೀರಾ, ಇವತ್ತಿನ ಅಧಿವೇಶನದಲ್ಲಿ ಹೇಳಿದ್ದೀರಾ, ನಾನು ಯಾರು ಬೆನ್ನಿಗೂ ಅಂಟ್ಕೊಂಡು ನಿಂತಿಲ್ಲ, ಯಾರು ಅಣತಿ ಮೇಲೂ ನಾನು ಕುಣಿತಿಲ್ಲ, ಸ್ವತಂತ್ರವಾಗಿ ಹೋರಾಟ ಮಾಡೋವಂಥ ಮನುಷ್ಯ. ಹೌದು, ಅದನ್ನು ಒಪ್ಪಿನೇ ನಾವು ನಿಮ್ಗೆ ಇವತ್ತವರೆಗೂ ಗೌರವ ಕೊಡ್ತಾ ಇರೋದು.
ತಂದೆ ಸ್ಥಾನದಲ್ಲಿ ನಿಲ್ಲಿಸಿ ಗೌರವ ಕೊಡ್ತಾ ಇದ್ದೀವಿ ನಾವು. ನಿಮ್ಮಂಥವರು ಹೋರಾಟದ ಮನೋಭಾವ ಇರುವಂಥವ್ರು ರಾಹುಲ್ ಗಾಂಧಿ ಅವ್ರನ್ನ ಸರಿಯಾದ ದಾರಿಗೆ ತಗೊಂಬರುವಂಥ ಪ್ರಯತ್ನವನ್ನು ಮಾಡಬೇಕು. FCRA ಬಿಲ್ ಅಂದರೆ ಏನಕ್ಕೆ ರೀ ಕಾಂಗ್ರೆಸ್ ಮತ್ತು ಅದ್ರ ಬಾಲಂಗೋಚಿಗಳಿಗೆ ಯಾಕ್ರಿ ಭಯ ಆಗಬೇಕು? ನಿಜವಾಗ್ಲೂ ಇಲ್ಲಿ ಸರ್ಕಾರ ಇಡಕ್ಕೆ ಹೊರಟಿರುವಂಥದ್ದು ಒಂದೇ ಹೆಜ್ಜೆ, ದಿಟ್ಟವಾದಂಥ ಹೆಜ್ಜೆ ಏನು ಅಂತ ಹೇಳಿದ್ರೆ, ಯಾವ ಉದ್ದೇಶಕ್ಕೋಸ್ಕರ ವಿದೇಶಗಳಿಂದ ದೇಣಿಗೆಯನ್ನು ಪಡ್ಕೊಳ್ತೀರೋ ಅದೇ ಉದ್ದೇಶಕ್ಕೆ ಬಳಸಿದ್ದಿರೋ ಇಲ್ವೋ ಅನ್ನೋಂಥ ಲೆಕ್ಕಾಚಾರಗಳನ್ನ ಕೊಡಬೇಕು. ಕೊಡದೇ ಇದ್ದಂಥ ಸಂದರ್ಭದಲ್ಲಿ ಸರ್ಕಾರ ಒಂದು ಸಮಿತಿಯನ್ನು ರಚನೆ ಮಾಡಿ ಆ NGOಗೆ ಸಂಬಂಧಪಟ್ಟಂತಹ ಆಸ್ತಿಗಳನ್ನು ಏನಿರುತ್ತೆ ನಿರ್ವಹಣೆ ಮಾಡುತ್ತೆ, ಅವರು ನಡೆಸೋಂಥ ಸೇವಾ ಕಾರ್ಯಗಳನ್ನ ಮುಂದುವರಿಸ್ಕೊಂಡು ಹೋಗುತ್ತೆ. ಇವ್ರ ಲೆಕ್ಕವನ್ನು ಕೊಟ್ಟಾದಮೇಲೆ ಸರ್ಕಾರ ಅದನ್ನು ಅವ್ರಿಗೆ ಬಿಟ್ಕೊಡುತ್ತೆ. ಅಷ್ಟೇ ಇಲ್ಲಿರ್ತಕ್ಕಂಥದ್ದು. ಕ್ರೈಸ್ತ ಮಿಷನರಿಗಳ ವಿಷಯಕ್ಕೆ ಬರೋದಾದರೆ, ನಾವು ಸಮಾಜ ಸೇವೆ ಮಾಡ್ತೀವಿ, ಆರೋಗ್ಯದ ಸೇವೆ ಮಾಡ್ತೀವಿ, ಬುಡಕಟ್ಟು ಜನರಿಗೆ ಒಳ್ಳೇದು ಮಾಡ್ತೀವಿ, ಅವ್ರಿಗೆ ಒಳ್ಳೇದು ಮಾಡ್ತೀವಿ, ಇವ್ರಿಗೆ ಒಳ್ಳೇದು ಮಾಡ್ತೀವಿ ಅಂತೇಳಿ ಮತಾಂತರ ಆಗ್ತಾನೆ ಇಲ್ವಾ ಹಂಗಂದ್ರೆ ಈ ದೇಶದಲ್ಲಿ? ಹೇಳ್ರಿ, ಕ್ರಿಪ್ಟೋ ಕ್ರಿಶ್ಚಿಯನ್ರು ಎಷ್ಟು ಜನ ಇದ್ದಾರೆ ಅನ್ನೋದೇನಾದರೂ ಸರ್ಕಾರದ ಹತ್ರ ಡೇಟಾ ಇದೆಯಾ? ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಮನೆಯಲ್ಲಿದೆಯಾ? ರಾಹುಲ್ ಗಾಂಧಿ ಮನೆಯಲ್ಲಿದೆಯಾ? ನಮ್ಮ ದೇಶದ ಜನರನ್ನ ಅಂದರೆ ನೋಡಿ, ನಾವೆಲ್ಲರೂ ತಿಳ್ಕೊಬೇಕಾಗಿರೋ ಒಂದು ಗಂಭೀರವಾದ ಸೂಕ್ಷ್ಮವಾದ ವಿಷಯ ಇಲ್ಲಿ ಅಡಗಿದೆ. ನಮ್ಮ ಸ್ವಾಮಿ ವಿವೇಕಾನಂದರೇ ಹೇಳುವಂತೆ, ಒಬ್ಬ ವ್ಯಕ್ತಿ ಮತಾಂತರ ಆದರೆ ಅವನು ದೇಶಾಂತರ ಆಗ್ತಾನೆ ಅಂತ ಹೇಳ್ತಕ್ಕಂಥದ್ದು ಇಲ್ಲಿ ಬಂದಿರುತ್ತೆ. ಅಂದರೆ ಒಬ್ಬ ವ್ಯಕ್ತಿ ಮತಾಂತರ ಆದರೆ ಈ ದೇಶದ ಸಂಸ್ಕೃತಿ, ಪರಂಪರೆ, ಘನತೆ ಎಲ್ಲನೂ ಬಿಟ್ಬಿಟ್ಟು ಅವನು ಮತಾಂತರ ಆಗಿರುವಂಥ ಮತದ ವಿಚಾರಧಾರೆಗೆ ಬೀಳ್ತಾನೆ ಕಣ್ರಿ. ಇದು ವಿದೇಶಿ ದೇಣಿಗೆಗಳನ್ನ ಕೊಡ್ತಾ ಇರೋದು. ಅವ್ರು ಯಾರು ನಮ್ಮ ಸೋದರ ಮಾವನ ಮಕ್ಕಳಲ್ಲ, ಇಲ್ಲ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳಲ್ಲ. ಯಾವನೋ ಬಂದ್ಬಿಟ್ಟು 58,000 ಕೋಟಿ ರೂಪಾಯಿಗಳು ಇವತ್ತು ಬರ್ತಿರ್ತಕ್ಕಂಥದ್ದು ದೇಣಿಗೆ. 2-3 ವರ್ಷಕ್ಕೆ 58,000 ಕೋಟಿನ ಈ ದೇಶಕ್ಕೆ ದೇಣಿಗೆ ಕೊಡ್ತಾರೆ ಅಂದರೆ ವಿದೇಶಿಯರು ಕೂತ್ಕೊಂಡು, ಅದರಿಂದ ಯಾವ ಪುರುಷಾರ್ಥ ಅಡಗಿದೆ, ಏನು ಅಂತ ಮಹತ್ತರವಾದ ಕಾರ್ಯ ಅಡಗಿದೆ ಹೇಳಿ? ನಮ್ಗೆ ಯಾರಾದರೂ ₹1 ಕೊಡ್ತಾರಾ? ಒಂದು NGO ಸ್ಥಾಪನೆ ಮಾಡಿದ್ರೆ ಅದಕ್ಕೆ ಕೋಟ್ಯಾಂತರ ರೂಪಾಯಿ ದೇಣಿಗೆಗಳನ್ನ ಕೊಡ್ತಾರಲ್ಲ, ಅದ್ರ ಮುಖಾಂತರ ಅರಾಜಕತೆಯನ್ನು ಸೃಷ್ಟಿಸುವಂತಹ, ದೇಶದ್ರೋಹಿ ಚಟುವಟಿಕೆಗಳಿಗೆ ಬೆಂಬಲವನ್ನು ಕೊಡುವಂತಹ ಎಲ್ಲ ಒಂದು ಭಯೋತ್ಪಾದನಾ ಕೃತ್ಯಗಳಿಗೆ ಈ ದುಡ್ಡನ್ನು ಬಳಸೋದು, ಮತ್ತು ನಕ್ಸಲ್ವಾದದಕ್ಕೆ ಈ ದುಡ್ಡನ್ನು ಬಳಸ್ತಕ್ಕಂಥದ್ದು, ಮತಾಂತರ ಚಟುವಟಿಕೆಗಳಿಗೆ ಈ ದುಡ್ಡನ್ನು ಬಳಸ್ತಕ್ಕಂಥದ್ದು ಸರ್ಕಾರಕ್ಕೆ ಗೊತ್ತಾಗಿದೆ. ಸ್ಟ್ರೈಕುಗಳು, ಬಂಧುಗಳಿಗೆಲ್ಲ ಇದನ್ನು ಬಳಸ್ತಕ್ಕಂಥದ್ದು ರುಜುವಾತಾಗ್ತಿದೆ ಇಡೀ ಟ್ರಾನ್ಸಾಕ್ಷನ್ಸಿಂದ. ಅದಕ್ಕೋಸ್ಕರನೇ ಸರ್ಕಾರ ಇವತ್ತು FCRA ಬಿಲ್ಲನ್ನು ತರ್ತಾ ಇರೋದು. ಹೋಗಲಿ, ಅದನ್ನು ಬಿಡ್ರಿ. ನಿಮ್ಮ ಒಡಲ ಉರಿ ಏನು? ಕ್ಷೇತ್ರ ಪುನರ್ವಿಂಗಡಣೆ ಮಾಡಿದ್ರೆ, ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಟ್ಟರೆ ನಿಮ್ಗೆ ಆಗಬೇಕಾಗಿರೋದು ಏನು? ಅದನ್ನು ಕಟ್ಕೊಂಡು ನೀವೇ ಇರಬೇಕಾ ಜಾಂಡ ಹುರ್ಕೊಂಡಿಲ್ಲಿ? ಹೇಳ್ರಿ. ಹಂಗಾಗಿ ರಾಹುಲ್ ಗಾಂಧಿ ಅವರೇ, ನೀವು ಭಾಳ ಸೂಕ್ಷ್ಮವಾಗಿ ತಿಳ್ಕೊಳ್ಳಿ. ನೀವು ಮಾಡೋಕ್ಕೆ ಹೊರಟಿರೋದು ಏನು ಅಂತ ಹೇಳಿದ್ರೆ, ಇವತ್ತು ದೇಶದ ಜನರ ಮುಂದೆ ನೀವಿವತ್ತು ಬೆತ್ತಲಾಗ್ತಿದ್ದೀರಾ. ನಿಮ್ಮ ವಿಚಾರಧಾರೆ ಸತ್ತೋಗಿದೆ, ನಿಮ್ಮ ಬುದ್ಧಿಗೆ ಮಂಕು ಕವಿದಿದೆ. ಹಾಗಾಗಿ ನೀವು ಇವತ್ತು ಕತ್ತಲ ಕಡೆಗೆ ಪಯಣ ಮಾಡ್ತಾ ಇದ್ದೀರಾ ಅಂತಲೇ ನಾನು ನೇರವಾಗಿ ಹೇಳ್ತೀನಿ. ಹಾಗಾಗಿ ನಿಮಗೆ ವಿರೋಧ ಪಕ್ಷನ ನಾಯಕನ ಸ್ಥಾನದಲ್ಲಿ ಇರೋ ಅಂಥ ಅರ್ಹತೆ ಇಲ್ಲ ನಿಮಗೆ. ಮತ್ತು ಕೇಳಿದಂಥ ಪ್ರಶ್ನೆಗೆ ಉತ್ತರವನ್ನು ಪಡ್ಕೊಳ್ಳುವಂಥ ಎದೆಗಾರಿಕೆ, ಗುಂಡಿಗೆ, ಗತ್ತು, ಗೈರತ್ತು, ಗಾಂಭೀರ್ಯ ಯಾವುದೂ ಇಲ್ಲ ನಿಮಗೆ. ಒಳ್ಳೆ ಚಿಕ್ಕ ಹುಡುಗನ ಥರ ಆಟ ಆಡ್ತಿರಲ್ರಿ. ಸಂಸತ್ನ ಒಳಗಡೆ ಒಂಥರ ಮಾತಾಡೋದು, ಹೊರಗಡೆ ಬಂದು ಮಾಧ್ಯಮದ ಮುಂದೆ ಒಂಥರ ಮಾತಾಡೋದು. ಏನಾದರೂ ಕಟುವಾಗಿರೋಂಥ ಪ್ರಶ್ನೆ ಕೇಳೋರು ಅವ್ರು BJP ಅವರು ಅಂದ್ಬಿಟ್ಟು ಬೆಂತಿರುಗಿಸ್ಕೊಂಡು ಹೋಗೋವಂಥ ಈ ರೀತಿಯಾಗಿ ಊಸರು ಒಳ್ಳಿ ಥರ ಬಣ್ಣವನ್ನು ಬದಲಾಯಿಸಿ ಜನರ ಮುಂದೆ ಹೆಂಗ್ರಿ ತಲೆ ಎತ್ಕೊಂಡು ಓಡಾಡ್ತೀರಾ? ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ಈ ಊಸರು ಒಳ್ಳಿ ಥರ ಬಣ್ಣ ಬದಲಾಯಿಸುವಂಥ ರಾಹುಲ್ ಗಾಂಧಿ ಅವರಿಗೆ ಕಿವಿ ಹಿಂಡಿ ಬುದ್ಧಿ ಹೇಳಿ ಅಂತ ಹೇಳುವಂಥ ವಿಚಾರವನ್ನು ನಿಮ್ಮೆಲ್ಲರ ಮುಂದೆ ಇಡೋದ್ರ ಮುಖಾಂತರ ನಾವು ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.